ಬೇಡ ಬೇಡ, ಆ ಕಷ್ಟ ಮಾತ್ರ ನನ್ನ ಶತ್ರುಗೂ ಬೇಡ. ಸರಿ, ಐಟಮ್ಸ್ ಏನೇನು ಬೇಕು ಅಂತ ಲಿಸ್ಟ್ ಮಾಡ್ಕೊಳ್ಳೋಣ. ಮೊದಲು ಮಲ್ಲಿಗೆ ಹೂವು, ಆಮೇಲೆ ಒಂದಷ್ಟು ಸ್ವೀಟ್ಸು. ಹೇಳೋ ನೀನು ಏನಾದರೂ. ಪ್ರಸ್ತುತ ಕೋಣೆಗೆ ವಿಶೇಷವಾಗಿ ಅಲಂಕಾರ ಮಾಡ್ತೀರಾ ಅಲ್ವಾ? ಮಾಡಿಸಿ. ನಾಳೆ ನೀವು ಹೂವಿನ ಅಲಂಕಾರ ಮಾಡಿಸ್ತೀರಾ. ಆದರೆ ನಾನು ನಮ್ಮ ಪ್ರಸ್ತಕ್ಕೆ ಅರ್ಜುನ್ ಹೇಳಾನೆ ಅಲಂಕಾರ ಮಾಡ್ಕೋತೀನಿ. ನಮ್ಮಪ್ಪ ಅಮ್ಮ ಹೇಗೆ ತಕ್ಕಾರಿ ನರಳಿ ಸತ್ರು ಅನ್ನೋದನ್ನ ನಾನಿನ್ನೂ ಮರ್ತಿಲ್ಲ. ಎಲ್ಲ ನೆನಪುಗಳು ಹಸಿಯಾಗಿ ಹಾಗೆ ಇದೆ. ಅಂತೂ ಇವತ್ತು ಪೂರ್ತಿ ಗೀತೋಪದೇಶ ಮಾಡಿ ನನ್ನ ಜ್ಞಾನಿ ಮಾಡಬೇಕು ಅಂತ ಇದೆಯಾ? ಅಣ್ಣ, ಹಾಗೆ 1-2 ಮೊಳ ಮಲ್ಲಿಗೆ ಜಾಸ್ತಿ ಬರೆಯೋ. ಯಾಕಪ್ಪ? ಅದು ನನ್ನ ಅಮೃತಾಗೆ ಮಲ್ಲಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಕೈಯಿಂದ ನಾನೇ ಅವ್ರಿಗೆ ಮುಡಿಸಿ ಮುದ್ದಿಸ್ಬೇಕು ಅಂತ ಆಸೆ ಕಣೋ. ಮಲ್ಲಿಗೆ ಮುಡಿಯೋ ಆಸೆಯಿಂದ ಬಂದಿಲ್ವೋ ಈ ಅಮೃತ? ನಿಮ್ಮಗಳನ್ನೆಲ್ಲ ಬಲಿ ತಗೊಂಡು ಕರಳನ್ನ ಮಾಲೆ ಮಾಡಿ ಹಾಕೋತಾಳೆ ಈ ಅಮೃತ. ನಾಳೆ ನನ್ನ ಫಸ್ಟ್ ನೈಟು ಏನೋ ಒಂಥರ ಖುಷಿ ಜೊತೆಗೆ ಟೆನ್ಷನ್ನು, ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ನಾನಂತೂ ನಾಳೆಗೋಸ್ಕರ ಕಾಯ್ತಾ ಇದ್ದೀನಿ. ನಾಳೆ ಎಲ್ಲ ಅರ್ಥ ಮಾಡಿಸ್ತೀನಿ ಅರ್ಜುನ್. ಬಾ, ನಾನು ನಾಳೆಗೋಸ್ಕರನೇ ಕಾಯ್ತಾ ಇದ್ದೀನಿ. ನನ್ನ ಸೇಡಿನ ದಾಹ ಹತ್ತಿರೋದು ಈ ಮನೆಯವರ ಸಾವಿಂದಾನೆ. ನಾಳೆನೇ ಈ ಕಾರ್ಯಕ್ಕೆ ಶುಭಾರಂಭ. ಅದು ನಿನ್ನ ಸಾವಿನ ಮೂಲಕನೇ. ನಾನು ಚೆಲ್ಲಾಡಬೇಕು ಅಂತ ಕಾಯ್ತಾ ಇದ್ದೀನಿ ಕಣೋ. ನನ್ನ ಸೇಡಿನ ಬೈಕೆ ಈಡೇರೋ ದಿವ್ಯಗಳಿಗೆ ನಾಳೆ ನಾನು ಅದೇ ದಿನಕ್ಕೆ ಕಾಯ್ತಾ ಇದ್ದೀನಿ. ಸವಿಗನಸು ಬೇಗ ಬಂದು ಪಚರಿಸು. ಅಂತೂ ನನ್ನ ಯಾವ ಪ್ರಶ್ನೆಗಳಿಗೂ ಮಾತುಗಳಿಗೂ ಉತ್ತರ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಏನಾದರೂ ಮಾತಾಡ್ರಿ. ನಾಳೆ ಆಗಲಿ, ಆಮೇಲೆಲ್ಲ ನಿಮಗೆ ಗೊತ್ತಾಗತ್ತೆ. ಹಾಗಂತೀರಾ? ಸರಿ ಬಿಡಿ, ಇಷ್ಟು ದಿನನೇ ಕಾದಿದ್ದೀನಂತೆ, ಇನ್ನು ಒಂದಿನ ಯಾವ ಲೆಕ್ಕ? ಆದರೆ ಒಂದಂತೂ ನಿಜ ಕಣ್ರಿ, ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದೆ. ತೋರಿಸ್ಕೊಂಡ್ರೆ ಎಲ್ಲಿ ನನ್ನ ಪ್ರೀತಿಲಿ ಕೊಚ್ಕೊಂಡು ಹೋಗ್ತಿರೋ ಅಂತ ಭಯ ನಿಮಗೆ. ಅದಕ್ಕೆ ಮೌನಕ್ಕೆ ಶರಣಾಗಿದ್ದೀರಾ ಅಲ್ವಾ? ನನ್ನೊಳಗಿರೋದು ಬೆಟ್ಟದಷ್ಟು ಪ್ರೀತಿ ಅಲ್ವೋ? ಅದು ಮಿಟ್ಟಿರೋ ಸೇಡಿನ ಜ್ವಾಲಾಮುಖಿ. ಅದೇನಾದರೂ ಸ್ಫೋಟ ಆದರೆ ಅದಕ್ಕೆ ಮೊದಲು ಬಲಿಯಾಗೋದು ನೀನೇ. ಪರಮಾತ್ಮ
ಪರಮಾತ್ಮ, ನೀನು ಇಚ್ಛೆ ಇಲ್ಲದೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ ಅಂತ ನನಗೆ ಗೊತ್ತು. ನನ್ನ ಜೀವನದಲ್ಲಿ ಬೀಸಿದ ಚಂಡಮಾರುತ ಮತ್ತು ಅದರಿಂದ ಆದ ನೋವು ಸಂಕಟದ ಬಗ್ಗೆನೂ ನಿನಗೆ ಚೆನ್ನಾಗಿ ಗೊತ್ತು. ಇವತ್ತು ಆ ನೋವಿಗೆ ಪ್ರತೀಕಾರನ ತೀರಿಸ್ಕೊಳ್ಳೋ ದಿನ ಬಂದಿದೆ. ಇದು ಅಂತಿಂತ ಯುದ್ಧ ಅಲ್ಲ, ನನಗಾಗಿರೋ ಅಧರ್ಮ ಅನ್ಯಾಯದ ವಿರುದ್ಧ ನಾನು ಮಾಡಬೇಕಾಗಿರೋ ಧರ್ಮ ಯುದ್ಧ. ರಣರಂಗದಲ್ಲಿ ಯಾರೂ ಬಂಧುಗಳಲ್ಲ. ಯಾರೇ ಅನ್ಯಾಯ ಮಾಡಿದ್ರು ಅದರ ವಿರುದ್ಧ ಸೆಟೆದು ನಿಲ್ಲೇಬೇಕು. ನ್ಯಾಯಕ್ಕಾಗಿ ಧರ್ಮ ಸ್ಥಾಪನೆಗಾಗಿ ಯುದ್ಧ ನಡೀಲೇಬೇಕು ಅಂತ ಅವತ್ತು ಅರ್ಜುನ್ಗೆ ನೀನು ಉಪದೇಶ ಮಾಡಿದೆ. ಇವತ್ತು ನಾನು ನನ್ನ ತಂದೆ ತಾಯಿಗಾದ ಅನ್ಯಾಯದ ವಿರುದ್ಧ ಸೆಟೆದು ನಿಂತು ಯುದ್ಧ ಮಾಡೋದಕ್ಕೆ ಸಿದ್ಧ ಆಗಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ. ಶತ್ರು ಪಾಳ್ಯದಲ್ಲಿ ಯಾರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನನಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ನನಗೆ ಮುಖ್ಯ. ಈ ಮನೆಯಲ್ಲಿ ಇವತ್ತೊಂದು ಸಾವಾಗತ್ತೆ. ಈ ಮನೆಯಿಂದ ದೀಪ ಆರುತ್ತೆ. ಒಟ್ಟಿನಲ್ಲಿ ಈ ಮನೆಯವರು ಮನೆ ಮಗನ ಕಳ್ಕೊಂಡು ವಿಲ ವಿಲ ಅಂತ ಒದ್ದಾಡೋದನ್ನ ನಾನು ನೋಡಿ ಆನಂದ ಪಡಬೇಕು. ನನಗೆ ಅದ್ರ ಬಗ್ಗೆ ಯಾವ ಪಶ್ಚಾತ್ತಾಪನೂ ಇಲ್ಲ. ನನಗೆ ಯಾವ ನರಕ ಪ್ರಾಪ್ತಿಯಾದರೂ ಚಿಂತೆ ಇಲ್ಲ. ನಾಗಮಣಿ ಮತ್ತೆ ನಮ್ಮ ಲೋಕಕ್ಕೆ ಸೇರಬೇಕು. ನಮ್ಮಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಬೇಕು. ನನಗೆ ಆಶ್ರಯ ಕೊಟ್ಟ ಮನೆಗೆ ನಾನು ಋಣಿಯಾಗಿರಬೇಕು. ಇಷ್ಟು ಬಿಟ್ಟರೆ ನನಗಿನ್ಯಾವ ಸಂಬಂಧನೂ ಇಲ್ಲ, ಮೋಹನೂ ಇಲ್ಲ, ಯಾರ ಬಗ್ಗೆನೂ ಅನುಕಂಪನೂ ಇಲ್ಲ. ಭಗವಂತ, ನಿನ್ನ ಕೃಪೆ ನನ್ನ ಮೇಲಿರಲಿ. ನಿನ್ನನ್ನು ನಂಬದವ್ರನ್ನ ಕೈ ಬಿಡಲ್ಲ ಅಂತ ಎಷ್ಟೋ ಸಾರಿ ನಿರೂಪಿಸಿದ್ಯಾ. ಈಗಲೂ ನಾನು ನಿನ್ನನ್ನೇ ನಂಬಿದ್ದೀನಿ. ದುಷ್ಟರ ಕೈ ಮೇಲಾಗೋದಕ್ಕೆ ಬಿಡಬೇಡ. ಏನ್ರಿ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿ ಏನೋ ಬೇಡ್ಕೋತಾ ಇದ್ದೀರಾ ದೇವ್ರ ಹತ್ರ? ಕಟ್ಕೊಂಡು ಗಂಡಂಗೆ ಒಳ್ಳೇದಾಗ್ಲಿ ಅಂತನಾ? ಹೌದು, ನಿಮ್ಮ ಬಗ್ಗೆನೇ ಬೇಡ್ಕೋತಿದ್ದೆ. ನಿನ್ನ ಸಾವು ಆದಷ್ಟು ಬೇಗ ನನ್ನ ಕೈಲಾಗಲಿ ಅಂತ ಬೇಡ್ಕೋತಿದ್ದೆ. ವಾವ್, ಖುಷಿ ಆಗ್ತಾ ಇದೆ ರೀ. ನಾವು ತುಂಬ ಇಷ್ಟಪಡೋರು ನಮ್ಮ ಬಗ್ಗೆ ದೇವ್ರ ಹತ್ರ ಸ್ಪೆಷಲಾಗಿ ಬೇಡ್ಕೋತಾ ಇದ್ದಾರೆ ಅಂತ ಗೊತ್ತಾದಾಗ ಆಗೋ ಆನಂದನೇ ಬೇರೆ. ಕಂಟಿನ್ಯೂ. ಹಾಗೆ ಬರೀ ನನ್ನ ಬಗ್ಗೆ ಬೇಡ್ಕೊಂಡ್ರೆ ಸಾಲದು, ಮುಂದೆ ನಮಗಾಗೋ ಮಕ್ಳ ಬಗ್ಗೆನೂ ಬೇಡ್ಕೊಳ್ಳಿ. ಆ ಭಗವಂತನ ಕೃಪೆ ಇದ್ದರೆ ಅದು ಆಗೋಗ್ಲಿ. ಚಿನ್ನ ಬಾಳಲ್ಲಿ ರಾತ್ರಿ ಇನ್ನೆಂದು ಬರದು, ಕನಸೆಲ್ಲ ನನಸಾಗಿದೆ. ನೋಡಿದ್ರೇನ್ರಿ, ನಮ್ಮಿಬ್ರು ಮೊದಲನೇ ರಾತ್ರಿಗೆ ಅಣ್ಣವರೇ ಆಶೀರ್ವಾದ ಮಾಡಿಬಿಟ್ರು. ಇದಕ್ಕಿಂತ ಇನ್ನೇನು ಬೇಕ್ರಿ ನಮಗೆ? ಅಚ್ಚರಿ, ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಲೇ ಇಲ್ಲ.